ಕಾರ್ನ್, ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಕರಿ. ಪೂರ್ಣಶ್ರೀ ಸೃಷ್ಟಿಗೆ ಸ್ವಾಗತ. ಇವತ್ತು ಸ್ವೀಟ್ ಕಾರ್ನ್ ಕರಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಲಿ ಕ್ಯಾಪ್ಸಿಕಮ್ಮು ಮತ್ತು ಪನ್ನೀರ್ ಮನೇಲಿ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹೆಚ್ಕೊಳ್ತೀನಿ. ಮತ್ತು ಫಸ್ಟು ಕಡಲೆಕಾಯಿ ಬೀಜನ ಸ್ವಲ್ಪ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಕೂಡ ಹಾಕಬಹುದು, ಬಣ್ಣ ಬೆಳ್ಳಗಿರಲಿ ಅಂತ ತೆಗ್ದಿದ್ದೀನಿ ಅಷ್ಟೇ. ಇದನ್ನು ಅದಕ್ಕೆ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಈ ಪುಡಿ ಮಾಡ್ಕೊಂಡಾದಮೇಲೆ ಹಾಕ್ಕೋಬೇಕು. ಈಗ ಒಂದೆರಡು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲಿಗೆ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾಯಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ನಾನು ಹಾಕ್ತಾಯಿಲ್ಲ ಇವತ್ತು. ಹಾಕೋ ಹಾಗಿದ್ರೆ ಈ ಟೈಮಲ್ಲಿ ಹಾಕಿಬಿಟ್ಟು ಅದನ್ನು ಮುಗ್ಗಿಸ್ಕೋಬಹುದು. ಇವಾಗ ನಾನು ಕ್ಯಾಪ್ಸಿಕಮ್ಮು ಮತ್ತು ಸ್ವೀಟ್ ಕಾರ್ನ್ ಹಾಕ್ತಾಯಿದ್ದೀನಿ. ಇದು ಬೇಗ ಮೆತ್ತಗಾಗುತ್ತೆ. ಈಗ ಕಡಲೆಕಾಯಿ ಬೀಜ ಹುರಿದಿದ್ದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿನೂ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಅಷ್ಟರಲ್ಲೀಗ ಪನ್ನೀರನ್ನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಹೋಳುಗಳಾಗಿ ಸಿಗುತ್ತೆ ನಮಗೆ. ಇದಕ್ಕೆ ಇನ್ನು ಪೂರ್ತಿ ಮಗ್ಗಕ್ಕೆ ಮುಂಚೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಎರಡಕ್ಕೂ ಉಪ್ಪು ಸ್ವಲ್ಪ ಹಿಡೀಲಿ ಅಂತ. ಒಂದು ಮಿಕ್ಕಿದ್ದು ಕೊನೆಯಲ್ಲಿ ಹಾಕ್ತೀನಿ. ಈಗ ಇದು ಮೆತ್ತಗಾಗಿದೆ. ಇದಕ್ಕೆ ಇವಾಗ ನಾವು ಹೆಚ್ಕೊಂಡಿರೋ ಪನ್ನೀರನ್ನ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಈಗ ರುಬ್ಬಿದ್ದಾಗಿದೆ. ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಕಡಲೆಕಾಯಿ ಬೀಜ ಮೊದಲೇ ಪುಡಿ ಮಾಡ್ಕೊಂಡಿದ್ವಿ. ಈಗ ಸ್ವಲ್ಪ ಹುರಿದಿದ್ದಾಗಿದೆ. ಇದಕ್ಕೆ ನಾವು ರುಬ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರು ಹಿಡಿಸುತ್ತೆ, ನೀರು ಕೂಡ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕುವಾಗ, ರುಬ್ಬಿದ್ದು ಹಾಕುವಾಗ ಉರಿ ಕಮ್ಮಿ ಇಟ್ಕೊಂಡಿರಬೇಕು. ಈಗ ಒಂದು ಸುತ್ತು ಕುದಿದಿದೆ, ಇದು ಸಾಕು. ಎಲ್ಲದಕ್ಕೂ ಉಪ್ಪು ಹಿಡಿಸಿದ್ರೆ ಸರಿ, ಉಪ್ಪು ಖಾರ. ಇದರ ಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದು ಇವಾಗ ಸವಿಯೋಕ್ಕೆ ಸಿದ್ಧವಾಗಿದೆ. ಅಂದರೆ ಇದಕ್ಕೆ ಹಾಲಿನ ಕೆನೆ ಹಾಕ್ಕೋಬಹುದು, ಇಷ್ಟ ಇದ್ದವರು. ಚೆನ್ನಾಗಿರುತ್ತೆ. ಈಗ ನಮ್ಮ ರೋಟಿ ಜೊತೆಗೆ ಈ ಕರಿ ತಿನ್ನೋದಕ್ಕೆ ಸಿದ್ಧವಾಗಿದೆ. ಇದಕ್ಕೆ ಗೋಧಿ ಜೊತೆಗೆ ಯಾವಾಗಲಾದರೂ ತುಪ್ಪ ಅಥವಾ ಎಣ್ಣೆ ಜೊತೆಗೆ ಬಿದ್ರೇ ಹೊಟ್ಟೆಗೆ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ನಾವು ಕಲಸೋಕ್ಕೇನು ಹಾಕ್ಕೊಂಡಿರಲ್ಲ, ಆದ್ದರಿಂದ ಸ್ವಲ್ಪ ತುಪ್ಪ ಹಾಕ್ಕೋಬೇಕು.